ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರಕ್ಕೂ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಟ್ಟದೆ. ಆಟೋ ಎಲ್ಪಿಜಿ ದರ ಲೀಟರ್ಗೆ 16 ರೂಪಾಯಿಯಷ್ಟು ಏರಿಕೆಯನ್ನ ಮಾಡಲಾಗಿದೆ. ಏಕಾಏಕಿ ಬೆಲೆ ಏರಿಕೆಯನ್ನ ಮಾಡಿರೋದ್ರಿಂದ ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ದಿನದ ಸಂಪಾದನೆಯ ಅರ್ಧ ಗ್ಯಾಸ್ ಖರ್ಚಿಗೆ ಹೋಗ್ತಾ ಇದೆ. ಮನೆ ಬಾಡಿಗೆ, ಶಾಲಾ ಫೀಸನ್ನ ಕಟ್ಟುವುದಕ್ಕೆ ಚಾಲಕರು ಈಗ ಪರದಾಟವನ್ನ ಅನುಭವಿಸುವಂತ ಸ್ಥಿತಿ ನಿರ್ಮಾಣವಾಗಿದೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಸಂಪಾದನೆಯನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ರು, ಬದುಕು ಕಟ್ಟಿಕೊಂಡಿದ್ರು, ಮನೆ ಮಕ್ಕಳು ಅಂತ ಹೇಳಿ ಈಗ ಪರದಾಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏಕಾಏಕಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಟೋ LPG ದರ ಲೀಟರ್ಗೇನೆ 16 ರೂಪಾಯಿಯಷ್ಟು ಏರಿಕೆ ಮಾಡಿದ್ರೆ ನಾವು ಹೇಗೆ ಸಂಪಾದನೆಯನ್ನ ಮಾಡೋದು? ಇನ್ನು ಸಂಪಾದನೆಯನ್ನ ದಿನದ ಸಂಪಾದನೆ ಅಂತ ಹೇಳಿ ಏನು ಗಳಿಸ್ತಾ ಇದೀವಿ ಅದರಲ್ಲಿ ಅರ್ಧದಷ್ಟು ಗ್ಯಾಸ್ ಖರ್ಚಿಗೆನೆ ಕೊಡಬೇಕಾಗತ್ತೆ. ಇದರಿಂದ ನಮಗೆ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥ ವಿಷಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಇದೀಗ ಚಿಕ್ಕಬಳ್ಳಾಪುರಕ್ಕೂ ತಟ್ಟಿದೆ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಎಫೆಕ್ಟ್ ಆದರೆ ಇನ್ನೊಂದು ಕಡೆ ಆಟೋ ಚಾಲಕರಿಗೂ ಕೂಡ ಇದು ಒಂದು ರೀತಿ ದೊಡ್ಡ ಸಮಸ್ಯೆಯನ್ನು ತಂದುಬಿಟ್ಟಿದೆ. ಮನೆ ಬಾಡಿಗೆ, ಶಾಲಾ ಫೀಸ್ ಅಂತ ಹೇಳಿ ಆಟೋ ಚಾಲಕರಿಗೆ ಅವರದೇ ಆಗಿರುವಂತಹ ಕಮಿಟ್ಮೆಂಟ್ಸ್ಗಳಿರುತ್ತೆ. ಆದರೆ ಯಾವುದನ್ನು ಕೂಡ ಭರಿಸೋದಕ್ಕೆ ಆಗ್ತಾ ಇಲ್ಲ. ದಿಢೀರನೇ ಈ ರೀತಿಯಾದಂಥ ಏಕಾಏಕಿ ಬೆಲೆ ಏರಿಕೆಯನ್ನು ಮಾಡಿರೋದು ನಮಗೆ ಸಮಸ್ಯೆ ಆಗ್ತಾ ಇದೆ. ನಾವಾದರೂ ಏನು ಮಾಡಬೇಕು? ಆಟೋ ಚಾಲನೆಯನ್ನೇ ನಂಬಿಕೊಂಡು ಬದುಕನ್ನು ನಡೆಸ್ತಾ ಇದ್ದಂಥ ಎಲ್ಲ ಆಟೋ ಚಾಲಕರಿಗೂ ಕೂಡ ಇದೀಗ ಒಂದು ರೀತಿ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಬೆಲೆ ಏರಿಕೆಯನ್ನು ಮಾಡಿದ್ದು ಯಾಕೆ, ಬೆಲೆಯನ್ನು ಇಳಿಕೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನ ಆಟೋ ಚಾಲಕರು ನಿಂತಿದ್ದಾರೆ, ಈ ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆಟೋ LPG ದರ ಲೀಟರ್ಗೆ 16 ರೂಪಾಯಿಯಷ್ಟು ಏರಿಕೆ ಮಾಡಿರೋದ್ರಿಂದ ಸಮಸ್ಯೆ ಎದುರಾಗಿದೆ ಅಂತ ಹೇಳಿ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸತೀಶ್ ಆಟೋ ಚಾಲಕರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡೋಣ. ಯುದ್ಧದ ಭೀತಿ ಇವತ್ತು ಆಟೋ ಚಾಲಕರ ಮೇಲೆ ಸಹ ಹೊಡೆತ ಬಿದ್ದಿರುವಂಥದ್ದು. ನಾವು ಸಹ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬೆಂಗಳೂರು ವೃತ್ತದ ಆಟೋ ಸ್ಟ್ಯಾಂಡ್ ಬಳಿ ಇದ್ದೀವಿ. ನೀವು ನೋಡ್ಬೋದು, ಸುಮಾರು ಒಂದು ಸಾಲುಗಟ್ಟಿ ನಿಂತಿರುವಂಥ ಆಟೋಗಳು ಸಹ ನಾವು ನೋಡ್ತಿದ್ದೀರಿ. ಯಾಕಂತಂದರೆ ಆಟೋಗಳು ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ದಿನೇ ದಿನೇ ಬೆಲೆ ಏರಿಕೆ ಆಗ್ತಿರೋಂಥದ್ದು. ಆಟೋ ಚಾಲಕರು ಸಹ ನಿಂತಿರೋಂಥದ್ದು. ಗ್ಯಾಸ್ ಪ್ರತಿನಿತ್ಯ 2 ರೂಪಾಯಿ, 10 ರೂಪಾಯಿ, 17 ರೂಪಾಯಿ ಇವತ್ತು ರೈಸ್ ಆಗ್ತಿದೆ. ಅದರಂತೆ ಚಾಲಕರು ಸಹ ನಮ್ಮ ಜೊತೆ ಇರೋಂಥದ್ದು. ಇವತ್ತು ನಾನು ಇವ್ರ ಬಳಿ ಮಾತಾಡಿಸ್ತೀನಿ. ಯಾಕಂತಂದರೆ LPG ಗ್ಯಾಸ್ ಸಿಗ್ತಿಲ್ಲ, ಸಿಕ್ಕಿದ್ರೂ ಇವತ್ತು ಹೊಡೆತ ಬೀಳ್ತಿರೋಂಥದ್ದು. ಸಾಕಷ್ಟು ದರ ಏರಿಕೆಯಾಗಿ ಇವತ್ತು ಸರ್ಕಾರ ಏರಿಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಒಳದು ತೊಳ್ಕೊಳ್ತಿದ್ದಾರೆ. ಅದ್ರ ಜೊತೆ ನಾನು ಮಾತನಾಡಲಿಕ್ಕೆ ಇಲ್ಲೇನು ಪ್ರೆಸಿಡೆಂಟ್ ಆಗಿರೋಂಥ ಅವರು ಸಹ ಮಾತನಾಡ್ತೀನಿ. ಇಲ್ಲಿರೋ ಆಟೋ ಚಾಲಕರನ್ನು ಸಹ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಎಷ್ಟಾಗಿದೆ ರೇಟು? ರೈಸ್ ಏನಾಗಿದೆ ನಿಮಗೆ? 67 ರೂಪಾಯಿ ಆಗಿದೆ. 67 ರೂಪಾಯಿ. 77 ಹೇಗೆ ನಡೀತಿದೆ ಜೀವನ? ಈಗ ಕಷ್ಟ ಆಗ್ತಿದೆ. ದಿನ ಬೆಲೆ ಏರಿಕೆ ಏನು ಹೇಳ್ತೀರಿ ಸರ್ಕಾರ ತಾವು? ಅದು ಏನೋ ಸಹಾಯ ಮಾಡ್ಬೇಕು ಸರ್. ಇಲ್ಲಿ ಆಟೋ ಚಾಲಕರ ಯೂನಿಯನ್ ಪ್ರೆಸಿಡೆಂಟ್ ಗನಿ ಅನ್ನೋರು ನಮ್ಮ ಜೊತೆ ಇರೋಂಥದ್ದು. ಅವರು ಸಹ ನಾವು ಮಾತನಾಡ್ತೀನಿ. ಅವರು ಗನಿ ಅಂತ ಹೇಳ್ಬಿಟ್ಟು ಮತ್ತೆ ವೆಂಕಟೇಶ್ ಅಂತ ಅವರು ಸಹ 2 ನೇಮ್ ಇಟ್ಕೊಂಡಿದ್ದಾರೆ. ಅದನ್ನು ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಇವತ್ತು, ಯಾಕಂದ್ರೆ ಪ್ರೆಸಿಡೆಂಟ್ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಸರ್ ದಿನೇ ದಿನೇ ಬೆಲೆ ಏರಿಕೆ ಆಗ್ತಿದೆ. ಇವತ್ತು ನೀವು ಸಹ ಸಾಕಷ್ಟು ಆಟೋಗಳನ್ನು ಇವತ್ತು ನಿಲ್ಲಿಸಿರೋಂಥದ್ದು ನಾವು ಸಹ ನೋಡ್ತಿದ್ವಿ. ಎಷ್ಟು ಆಟೋಗಳಿದೆ? ನಿಮ್ಗೆ ಏನು ತೊಂದರೆ ಆಗ್ತಿದೆ ಸರ್? ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಇದು ಚಿಂತಾಮಣಿ ತಾಲೂಕು. ಇಲ್ಲಿ ಸುಮಾರು 600 ರಿಂದ 700 ಆಟೋಗಳಿದೆ. ಇಲ್ಲಿ ಬೆಲೆ ಏನಾಗ್ತಾಯಿದೆ ಅಂದರೆ ನಿನ್ನೆ 10:30 ಇಲ್ಲಿ 67 ರೂಪಾಯಿ ಇದೆ. 67 ರೂಪಾಯಿ ಇದೆ. ಮತ್ತೆ ಒಂದು ಹಾಫ್ ಆನ್ ಅವರಲ್ಲಿ 77 ರೂಪಾಯಿ ಮಾಡಿದ್ದಾರೆ. ಈ ಬಂಗುಗಳವ್ರಿಗೂ ಧೋರಣೆ ಜಾಸ್ತಿ ಮಾಡ್ತಾ ಇದ್ದಾರೆ. ನಮಗೆ ದಿನ ದಿನ ಕಷ್ಟ ಆಗ್ತಾಯಿದೆ. ಇವಾಗ ನಡೀತಾ ಬಾಡಿಗೆಗಳಿಗೆ ಸುಮಾರು ನಾವು ಡೈಲಿ ಒಂದು 300 ರಿಂದ 500 ರೂಪಾಯಿ ಮಾಡ್ತಾಯಿದ್ವಿ. ಮಕ್ಕಳು ಓದಿಸ್ಬೇಕಾದ್ರೂ ನಮಗೆ ಜಾಸ್ತಿ ಕಷ್ಟ ಆಗ್ತಾಯಿದೆ.
ಮನೆಯಲ್ಲಿ ತೊಂದರೆಗಳು ಜಾಸ್ತಿ ಆಗ್ತಾಯಿದೆ. ಇವಾಗ ಮನೆ ಬಾಡಿಗೆ ಕಟ್ಟೋಕೆ ಕೂಡ ನಮಗೆ ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾಯಿದೆ. ಇಲ್ಲಿ ಬಾಡಿಗೆಗಳು ನಡೀತಾ ಇಲ್ಲ, ಜೀವನ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಇದು ಸ್ವಲ್ಪ ಇದು ಒಂದು ನಮ್ಮ ಸರ್ಕಾರ ಏನು ಅಂದರೆ ಎಚ್ಚೆತ್ತುಕೊಂಡು ನಮ್ಮ ಆಟೋ ಚಾಲಕರಿಗೆ ಸ್ವಲ್ಪ ಸಹಾಯ ಮಾಡಿ ನಮಗೆ ಬೆಲೆಯನ್ನು ಕಮ್ಮಿ ಮಾಡಿ, ಇದು ಗ್ಯಾಸ್ ಬೆಲೆಯನ್ನು ಕಮ್ಮಿ ಮಾಡಿ. ಫಸ್ಟು 61 ರೂಪಾಯಿ ಇತ್ತು, ಇವಾಗ ಒಂದೇ ಸರಿ ದಿಢೀರ್ನ 16 ರೂಪಾಯಿ ಏರಿಸಿದ್ದಾರೆ. ಅದಕ್ಕೆ ನಮಗೆ ಜೀವನ ಮಾಡೋಕ್ಕೆ ಜಾಸ್ತಿ ಕಷ್ಟ ಆಗ್ತಾಯಿದೆ. ಇನ್ನು ಬೆಲೆ ಸ್ವಲ್ಪ ಒಂದು 55-56 ಮಾಡಿ ನಮಗೆ ಸುಖ ಜೀವನ ಮಾಡೋಕ್ಕೆ ಸ್ವಲ್ಪ ಸರ್ಕಾರ ಎಚ್ಚೆತ್ಕೋಬೇಕಾಗಿ, ಅನುಕೂಲ ಮಾಡಬೇಕಾಗಿ. ಇಲ್ಲಿರುವ ಸಚಿವರು ಕೂಡ ನಮ್ಮ ಮೇಲೆ ಸ್ವಲ್ಪ ದೇಹ ದಾಕ್ಷಿಣ್ಯ ತೋರಿಸಿ ನಮ್ಮನ್ನು ಸ್ವಲ್ಪ ನೋಡಬೇಕಾಗಿತ್ತು. ಅವ್ರಿಗೆ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಚಾಲಕರಿಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ಇಲ್ಲಿ ನಡೀತಾ ಇರೋ ಬಾಡಿಗೆಗಳಿಗೆ, ಈ ಬಾಡಿಗೆಗೆ ನಮ್ಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಜನನೂ ಬರ್ತಾ ಇಲ್ಲ ಸರಿಯಾಗಿ. ಬಂದ್ರೇನು 30 ರೂಪಾಯಿಗೆ ಬರ್ತೀರಾ, 40 ರೂಪಾಯಿ ಬರ್ತೀರಾ ಅಂತ ಕೇಳ್ತಾರೆ. ನಾವೇನೂ ಮಾಡೋಕ್ಕಾಗ್ತಾಯಿಲ್ಲ ಸರ್. ಅದಕ್ಕೆ ನಮಗೆ ಸರ್ಕಾರದಿಂದ ಏನನ್ನ ಸ್ವಲ್ಪ ಪರಿಹಾರವನ್ನು ಕೊಡಬೇಕಾಗಿ ನಾವು ನಮ್ಮ ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಸರ್, ಈಗ ಪ್ರತಿನಿತ್ಯ ಎಷ್ಟು ಆಗ್ತಿದೆ, ಎಷ್ಟು ಸಂಪಾದನೆ ಆಗ್ತಿದೆ? ದಿನನಿತ್ಯ ಪ್ರತಿಯೊಂದು ದಿನಕ್ಕೆ ನಿಮ್ಗೆ ಎಷ್ಟು ಸಂಪಾದನೆ ಆಗ್ತಿದೆ? ಈಗ ಎಷ್ಟು ಆಗ್ತಿದೆ? 300 ರೂಪಾಯಿಂದ 500 ರೂಪಾಯಿ ಆಗ್ತಾ ಇತ್ತು. ಒಂದು 500-600 ರೂಪಾಯಿ ಮೇಲೆ ಆಗ್ತಾ ಇತ್ತು. ಫಸ್ಟು 60 ರೂಪಾಯಿ 61 ರೂಪಾಯಿ ಗ್ಯಾಸ್ ಇರುವಾಗ, ಇವಾಗ 77 ರೂಪಾಯಿ ಆದಮೇಲೆ ಇವಾಗ 300 ರೂಪಾಯಿ ಅಲ್ಲ, 200 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ಜನರನ್ನು ಕೇಳ್ಕೊತಾ ಇದ್ರು, ಜನ ಹತ್ತಾ ಇಲ್ಲ. ಯಾಕಂದರೆ ಇವಾಗ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದಾರೆ 77-80 ರೂಪಾಯಿ ಗ್ಯಾಸ್ ಆಗೋಗಿದೆ. ಆ ಆಟೋಲ್ಲಿ ಹತ್ತೋಕೆ ಹೋದ್ರೆ ಅವರು ಜಾಸ್ತಿ ಕೇಳ್ತಾರೆ ಅಂದ್ಬಿಟ್ಟು ಜನಗಳು ಹತ್ತಾ ಇಲ್ಲ. ನಾವು ಮಾಮೂಲಿ ಬಾಡಿಗೆಗೆ ಬನ್ನಿ ಅಂದ್ರೂ ಬರ್ತಾ ಇಲ್ಲ ಜನ. ಯಾಕಂದ್ರೆ ಜಾಸ್ತಿ ಆಗಿದೆಪ್ಪ, ನಾವು ಹೆಂಗೆ ನಿಮ್ಮನ್ನು ಕೇಳೋದು? ಒಟ್ಟಾರೆ ಹೇಳ್ಬೇಕಂತಂದ್ರೆ, ಯಾಕೆ ಆಟೋ ಏನು ಚಾಲಕರ ಮೇಲೆ ಹೊಡೆತ ಬಿದ್ದಿರೋಂಥದ್ದು ನಮಗೆ ಜೀವನಾಂಶನೇ ಇದು ಆಗಿದೆ. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ. ದಿನನಿತ್ಯ ಆಗೋದು 500-300ರಲ್ಲಿ ಈಗಾಗಲೇ 400 ರೂಪಾಯಿ ಕಳೆದ್ರೆ ಜೀವನ ಮಾಡೋಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ. ಸರ್ಕಾರ ಎಚ್ಚೆತ್ಕೊಂಡು, ಅತಿ ಬೇಗ ಸರ್ಕಾರ ಎಚ್ಚೆತ್ಕೊಂಡು ದರ ಇಳಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಳಲು ಸಹ ತೋಡ್ಕೊಳ್ತಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.